ಹಸಿರು ಬಟಾಣಿಯಲ್ಲಿ ಕಲರ್ ಬಳಕೆಯಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಸಿರು ಬಟಾಣಿಯಲ್ಲಿ ಕಲರ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. 106 ಬಟಾಣಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಾಗಿದೆ. ಈ ಪೈಕಿ 31 ಬಟಾಣಿ ಮಾದರಿಗಳ ರಿಪೋರ್ಟ್ ಕೂಡ ಬಂದಿದೆ. 31 ಮಾದರಿಯ ವರದಿಯಲ್ಲಿ 26 ಮಾದರಿ ಅಸುರಕ್ಷಿತ, ಅಂದ್ರೆ ಬಳಕೆಗೆ ಯೋಗ್ಯ ಅಲ್ಲ ಅಂತ ಹೇಳಿ. 31ರಲ್ಲಿ 26 ಮಾದರಿ ಅಸುರಕ್ಷಿತ, ಬಳಕೆಗೆ ಅದು ಯೋಗ್ಯ ಅಲ್ಲ, ಹಾನಿಕಾರಕ. ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು ಹಸಿರು ಬಟಾಣಿ ಇದೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಮ ಕಂಪ್ಲೇಂಟ್ ಬಂದಿತ್ತು. ಸೊ ಅದ್ರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ 31 ಮಾದರಿಗಳು 106ರಲ್ಲಿ 31 ಕಂಪ್ಲೀಟ್ ಆಗಿದೆ ಏನು ವಿಶ್ಲೇಷಣೆ. 31ರಲ್ಲಿ 26 ಅಸುರಕ್ಷಿತ ಆಗಿದೆ. 31ರಲ್ಲಿ 26 ಅಸುರಕ್ಷಿತ, 5 ಮಾತ್ರ ಸುರಕ್ಷಿತ. ಇನ್ನು ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು. 106ರಲ್ಲಿ ಕೇವಲ 31 ಮಾತ್ರ ಬಂದಿದೆ. ಸೊ ಇದು ಖಂಡಿತವಾಗಿಯೂ ಇದು ಅಂದರೆ ಏನಂತ ಹೇಳಿದ್ರೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇರುವಂಥದ್ದು, ಬ್ಯಾಂಡ್ ಕಲರಿಂಗ್ ಏಜೆಂಟ್. ಅಂದರೆ ಈ ಸನ್ಸೆಟ್ ಯೆಲ್ಲೋ ಮತ್ತು ಟೆಟ್ರಝೀನ್ ಈ ಥರದ್ದೆಲ್ಲ ಯಾವುದು ಉಪಯೋಗ ಮಾಡಬಾರ್ದು ಅದನ್ನು